ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ಎರಡು ಪ್ರಮುಖ ಪ್ರತಿಭಟನೆಗಳು ನಡೆಯುವುದಕ್ಕಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಪ್ರತ್ಯೇಕ ಪ್ರತಿಭಟನೆಯನ್ನ ಮಾಡುವುದಕ್ಕಿದ್ದಾವೆ. ಪ್ರಮುಖವಾಗಿ ಕಾಂಗ್ರೆಸ್ನ ಪ್ರತಿಭಟನೆಯ ಉದ್ದೇಶ ಇರೋದು ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ. ಪ್ರತಿಭಟನೆ ವರ್ಸಸ್ ಪ್ರತಿಭಟನೆಯ ಪರ್ವ ಇವತ್ತು. ಕಲಾಪಕ್ಕೂ ಮೊದಲೇ ಕಾವೇರೋದಕ್ಕಿದೆ ಪ್ರತಿಭಟನೆಗಳ ಅಬ್ಬರ. ನರೇಗಾ ಯೋಜನೆಗೆ ಸಂಬಂಧಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುವುದಕ್ಕಿದೆ ಫ್ರೀಡಂ ಪಾರ್ಕ್ನಲ್ಲಿ. ನಂತರ ಲೋಕಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಪ್ರತಿಭಟನೆಯಲ್ಲಿ ಸಿಎಂ, ಡಿಸಿಎಂ, ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಇವರು ಭಾಗಿಯಾಗ್ತಾರೆ. ಇನ್ನು ಸರ್ಕಾರದ ವಿರುದ್ಧ ಈ ಕಡೆ ಸಮರ ಸಾರಿದ್ದಾರೆ ದೋಸ್ತಿ ನಾಯಕರು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆ ನಡೆಯುವುದಕ್ಕಿದೆ. ಇವರ ಪ್ರತಿಭಟನೆಗೆ ಕಾರಣ ರಾಜ್ಯಪಾಲರಿಗೆ ಅಗೌರವ ತೋರಲಾಗಿದೆ ಮೊನ್ನೆ ಜಂಟಿ ಅಧಿವೇಶನದಲ್ಲಿ ಅನ್ನೋ ವಿಚಾರ. ಅಗೌರವ ತೋರಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಎನ್ನುವಂತ ಒತ್ತಾಯ. ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಬಕಾರಿ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಆದರೆ ಅವರು ರಾಜೀನಾಮೆ ಕೊಟ್ಟಿಲ್ಲ. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ದೋಸ್ತಿ ನಾಯಕರು ಪ್ರತಿಭಟನೆಯನ್ನು ಮಾಡುವುದಕ್ಕಿದ್ದಾರೆ. ಎರಡು ಪ್ರತಿಭಟನೆ, ಎರಡು ಪ್ರತ್ಯೇಕ ವಿಚಾರಗಳು. ಒಂದು ನರೇಗಾಗೆ ಸಂಬಂಧಿಸಿ, ಮತ್ತೊಂದು ಕಾನೂನು ಸುವ್ಯವಸ್ಥೆ ಮತ್ತು ರಾಜ್ಯಪಾಲರಿಗೆ ಅಗೌರವ ತೋರಲಾಗಿದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಅಂದ್ರೆ ಕಾಂಗ್ರೆಸ್ ಪ್ರತಿಭಟನೆಯ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಎಷ್ಟು ಹೊತ್ತಿಗೆ ಪ್ರತಿಭಟನೆ ಆರಂಭ ಆಗುತ್ತೆ? ಯಾರೆಲ್ಲ ಭಾಗಿಯಾಗುವಂತ ಸಾಧ್ಯತೆಗಳಿದಾವೆ? ರಕ್ಷತ್, 10:30-11 ಗಂಟೆ ಸುಮಾರಿಗೆ ಪ್ರತಿಭಟನೆ ಆರಂಭ ಆಗುತ್ತೆ. ರಾಜಭವನ ಚಲೋವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಈ ರಾಜಭವನ ಚಲೋಗೂ ಮುನ್ನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ವೇದಿಕೆಯಲ್ಲಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ. ನನ್ನ ಹಿಂಭಾಗದಲ್ಲೂ ಕೂಡ ಒಂದು ಬೃಹತ್ ವೇದಿಕೆಯನ್ನು ನೋಡ್ಬೋದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುಮಾರು 6-6.5 ತಿಂಗಳ ಬಳಿಕ ಕರ್ನಾಟಕಕ್ಕೆ ಈ ಪ್ರತಿಭಟನೆಯ ಮೂಲಕ ಆಗಮಿಸ್ತಾ ಇದ್ದಾರೆ. ನಾಯಕತ್ವ ಬಿಕ್ಕಟ್ಟು ಏನೇನೇ ಸಮಸ್ಯೆಗಳಿದ್ದಾಗಲೂ ಕೂಡ ಅವರು ರಾಜ್ಯಕ್ಕೆ ಬಂದಿರಲಿಲ್ಲ. ಸೊ ಇವತ್ತು ಕೂಡ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಕೆಸಿ ವೇಣುಗೋಪಾಲ್ ಅವರು ಕೂಡ ಬರೋರಿದ್ದಾರೆ. ಒಂದು ಬೃಹತ್ ವೇದಿಕೆಯನ್ನು ಹಾಕಲಾಗಿದೆ. ಸಚಿವರು, ಶಾಸಕರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಬಹಳ ಪ್ರಮುಖವಾಗಿ ನರೇಗಾ ಮರುಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಈ ಪ್ರತಿಭಟನೆಯ ಉದ್ದೇಶ. ಜೊತೆಗೆ ವಿಬಿಜಿ ರಾಮ್ಜಿ ಕಾಯ್ದೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳು, ಅಂದರೆ ಅದರಲ್ಲಿ ರಾಜ್ಯ ಸರ್ಕಾರ 40% ಶೇರನ್ನು ಕೊಡಬೇಕು ಅನ್ನುವಂಥ ವಿಚಾರ ಇರ್ಬೋದು. ಇದರ ಜೊತೆಗೆ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸಿರುವಂಥದ್ದು ಇರ್ಬೋದು. ಜೊತೆಗೆ ಕೇಂದ್ರ ಸಹಕಾರ ಕೊಡದೇ ಇದ್ದರೆ 60-40 ರೇಷಿಯೋದಲ್ಲಿ ಈ ಯೋಜನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಯೋಜನೆಯನ್ನು ನಿಲ್ಲಿಸುವಂಥ ಹುನ್ನಾರ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಮುಖ ಆರೋಪ ಕಾಂಗ್ರೆಸ್ನದ್ದು. ಹೀಗಾಗಿ ಇವತ್ತು ಬೃಹತ್ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸೋದರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ವಿಧಾನಸಭಾದ ಅಧಿವೇಶನದ ಸಂದರ್ಭದಲ್ಲಿ ಭಾಷಣ ಮಾಡುವಾಗಲೂ ಕೂಡ ಭಾಷಣ ಮಾಡೋದಕ್ಕೆ ನಿರಾಕರಿಸಿದ ರಾಜ್ಯಪಾಲರ ವರ್ತನೆ ಬಗ್ಗೆಯೂ ಕೂಡ ಇವತ್ತು ವೇದಿಕೆಯಲ್ಲಿ ಕೆಲ ನಾಯಕರು ಮಾತನಾಡೋರಿದ್ದಾರೆ. ಹೀಗಾಗಿ ಈ ವೇದಿಕೆಯಲ್ಲಿ ಪ್ರತಿಭಟನೆ ಮುಗಿದ ಬಳಿಕ ರಾಜಭವನ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜಭವನಕ್ಕೆ ಮುತ್ತಿಗೆ ಹಾಕುವ ಮೂಲಕ ಈ ಕಾಯ್ದೆಯನ್ನು ವಿರೋಧಿಸುವಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇವತ್ತು ರಾಜ್ಯ ಮಟ್ಟದ ಈ ಪ್ರತಿಭಟನೆ ನಾಳೆ ತಾಲೂಕು ಮಟ್ಟಕ್ಕೂ ಕೂಡ ತಲುಪುತ್ತೆ. ಯಾಕೆಂದರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಾದಯಾತ್ರೆ ಮಾಡುವ ಮೂಲಕ, ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಈ ಕಾಯ್ದೆಯ ಬಗ್ಗೆ, ಅಂದರೆ ವಿಬಿಜಿ ರಾಮ್ಜಿ ಕಾಯ್ದೆಯಿಂದ ಆಗುವಂತಹ ಅನಾನುಕೂಲಗಳು ಮತ್ತು ಈ ಕಾಯ್ದೆ ತರ್ತಾ ಇರೋದರ ಉದ್ದೇಶಗಳನ್ನು ಜನರಿಗೆ ಅರ್ಥ ಮಾಡಿಸಬೇಕು ಅನ್ನುವ ಕಾರಣಕ್ಕಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಅಧಿಕೃತವಾಗಿ ಇವತ್ತು ರಾಜ್ಯ ಮಟ್ಟದ ಪ್ರತಿಭಟನೆಯ ಮೂಲಕ ಚಾಲನೆಯನ್ನು ಕೊಡಲಾಗ್ತಾ ಇದೆ. ರಕ್ಷತ್, ಬಹಳ ಪ್ರಮುಖವಾಗಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಕೆಲ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ. ಎಲ್ಲರೂ ಕೂಡ ಕೇಂದ್ರ ಸರ್ಕಾರವನ್ನು ಟೀಕಿಸೋದ್ರ ಜೊತೆಗೆ ನರೇಗಾದಿಂದ ಏನೆಲ್ಲ ಲಾಭ ಆಯಿತು ಅನ್ನುವಂಥದ್ದನ್ನು ಕೂಡ ಜನರಿಗೆ ತಿಳಿಸೋದ್ರ ಭಾಗವಾಗಿಯೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಕೆಲವರು ಮಾತನಾಡೋರಿದ್ದಾರೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಕಡೆ ಇವತ್ತು ಸದನದ ಒಳಗೂ ಈ ವಾರ ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ಏನು ನರೇಗಾದ ಬಗ್ಗೆ ಚರ್ಚೆಗೆ ಕೊಡಲಾಗಿದೆ, ಅದು ಕೂಡ ಈ ವಾರ ಬರ್ತಾ ಇದೆ. ಅಂದರೆ ಸದನದ ಒಳಗೂ ಕೂಡ ಹೋರಾಟ ಆಗ್ತಾ ಇದೆ. ಸದನದ ಹೊರಭಾಗದಲ್ಲೂ ಕೂಡ ಜನರ ಬಳಿಗೆ ಈ ಹೋರಾಟವನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ರಕ್ಷತ್. ಎಸ್ ಮಾರುತೇಶ್, ಹಾಗೆ ಸಂಪರ್ಕದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.